ಕೆಳಗೇರಿಯ ಶ್ರೀ ಕಲ್ಮೇಶ್ವರ್ ದೇವಸ್ಥಾನದ ಆವರಣದಲ್ಲಿ ವಿಜಯಲಕ್ಷ್ಮಿ ಲುತ್ತಿಮಠ್ ಅವರು ನುಡಿನಮನ ಕಾರ್ಯಕ್ರಮದಲ್ಲಿ ಮಾತನಾಡಿ 3 ಬಾರಿಗೆ ಪಾಲಿಕೆ ಸದಸ್ಯರಾಗಿ ನಗರದ ಅಭಿವೃದ್ಧಿಯಲ್ಲಿ ಲುತ್ತಿಮಠ್ ಅವರ ಪಾತ್ರ ಸಾಕಷ್ಟಿದೆ. ಮಹಿಳೆಯರನ್ನು ಒಗ್ಗೂಡಿಸಿ ಸ್ವಸಹಾಯ ಸಂಘಗಳ ರಚನೆ ಮಾಡಿ ಅವರ ಸರ್ವತೋಮುಖ ಬೆಳವಣಿಗೆಗಾಗಿ ಕಾರಣರಾಗಿದ್ದಾರೆ. ಕೆಳಗೇರಿ ಪ್ರಮುಖ ಸ್ಥಳಗಳಿಗೆ ಲುತ್ತಿಮಠ್ ಅವರ ಹೆಸರನ್ನು ನಾಮಕರಣ ಮಾಡುವಂತೆ ಕೋನರೆಡ್ಡಿ ಪ್ರಸ್ತಾಪಿಸಿದರು. ಧಾರವಾಡ ಪಶ್ಚಿಮ ಶಾಸಕರಾದ ಅರವಿಂದ್ ಬೆಲ್ಲದ್ ಅವರು ಮಾತನಾಡಿ, ಕೆಳಗೇರಿ ಗ್ರಾಮಕ್ಕೆ ಒಂದು ಸ್ವಾಗತ ಕಮಾನನ್ನು ಮುಖ್ಯ ರಸ್ತೆಯಲ್ಲಿ ಲುತ್ತಿಮಠ್ ಅವರ ಅಭಿಲಾಷೆಯಂತೆ ನಿರ್ಮಿಸುವ ಭರವಸೆ ನೀಡಿದರು ಮತ್ತು ಪ್ರಮುಖ ರಸ್ತೆಗೆ ಅವರ ಹೆಸರನ್ನು ಇಡುವ ಭರವಸೆಯನ್ನು ನೀಡಿದರು. ಅಧ್ಯಕ್ಷತೆ ವಹಿಸಿದ್ದ ಕಲ್ಲೇಶ್ವರ ದೇವಸ್ಥಾನದ ಅಧ್ಯಕ್ಷರಾದ ರುದ್ರಗೌಡ ಪಾಟೀಲ್ ಮಾತನಾಡಿ, ಲುತ್ತಿಮಠ್ ಅವರು ಪಾಲಿಕೆ ಸದಸ್ಯರಾದ ಸಂದರ್ಭದಲ್ಲಿ ಗ್ರಾಮದಲ್ಲಿ ನಡೆದ ಹಲವಾರು ಅಭಿವೃದ್ಧಿಗಳು ಮತ್ತು ಕಲ್ಲೇಶ್ವರ ದೇವಸ್ಥಾನ ಮರು ನಿರ್ಮಾಣ ಸಂದರ್ಭದಲ್ಲಿ ಸ್ವತಃ ಅವರೇ ಮುಂದೆ ನಿಂತು ಕೈಗೊಂಡ ಕಾರ್ಯಗಳ ಬಗ್ಗೆ ಸ್ಮರಿಸಿದರು. ನುಡಿ ನಮನ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಸಿದ್ಧಲಿಂಗ ಸ್ವಾಮಿಗಳು ಎರಡೆತ್ತಿನಮಠ ಮತ್ತು ಬಸವಲಿಂಗ ಸ್ವಾಮಿಗಳು ರುದ್ರಾಕ್ಷಿ ಮಠ, ಶಾಸಕರಾದ ಅರವಿಂದ್ ಬೆಲ್ಲದ್ ಮತ್ತು ಎನ್.ಎಚ್. ಕೋನರೆಡ್ಡಿ, ಸಿ.ಎಸ್. ಪಾಟೀಲ್, ಕಲ್ಲೇಶ್ವರ್ ಟ್ರಸ್ಟ್ ಕಮಿಟಿ ಅಧ್ಯಕ್ಷರಾದ ರುದ್ರಗೌಡ ಪಾಟೀಲ್, ಪಾಲಿಕೆ ಸದಸ್ಯರು ಮತ್ತು ಕೆಳಗೇರಿ ಗ್ರಾಮಸ್ಥರು ಪಾಲ್ಗೊಂಡಿದ್ದರು. ಒಂದಿಡ್ರಿ ಅಥವಾ ಬೇರೆ ಯಾವ್ದಾರ ಸಾಂಸ್ಕೃತಿಕ ಕೇಂದ್ರ ಆಗಿರ್ಬೋದು, ಏನಾಗಿರ್ಬೋದು, ಆಕಿ ಮಾಡಿದಂತ ಸೇವೆಗೆ ಒಂದು ಯಾವ್ದಾರ ಒಂದು ಏರಿಯಾಕ ವಿಜಯಲಕ್ಷ್ಮಿ ಲುತ್ತಿಮಠ ನಗರ ಅಂತಾರ ಇಡ್ರಿ, ಅಥವಾ ಒಂದು ನಗರ ಅಂತ ಒಂದು ಮಾರ್ಗ ಅಂತ ಇಡ್ಬೇಕು ಅನ್ನೋಂತ ಸೂಚನೆಯನ್ನ ಹೇಳುವುದ್ರ ಮೂಲಕ ಇದು ಇನ್ನೂ ಇಷ್ಟ ಮಂದಿ ಕೊಡೋದಂತೆ ದೊಡ್ಡ ಬರಗಾಲ ಇದೆ, ಅಪಾರವಾದ ಬೆಂಬಲ ಇದೆ. ಇವತ್ತು ಅವ್ರು ಇದ್ರೆ ಕೆಲ ಮಂದಿಗೆ ಬಹಳ ದೊಡ್ಡ ನೋವು, ತಟ್ಟುಪಟ್ಟು ಬಂದವರಿಗೆ ಒಂದೇನ ರಾಜ್ಯ ಕೊಡ್ಸೋದಾಗಿರ್ಬೋದು, ಒಂದು ಏನ ಕೊಡ್ಸೋದಾಗಿರ್ಬೋದು. ನಮ್ಮ ಎಲ್ಲರ ಕೋಆಪರೇಟಿವ್ ಕೆಲಸ ಇದು ಫಂಕ್ಷನ್ ಆದ್ರೆ ಅಕ್ಕಿವೆ ಸೆಲ್ಲೆ ಅಕ್ಕಿವೆ ಮಾಲಿ ಎಲ್ಲವ. ಇವತ್ತು KCC ಬ್ಯಾಂಕ್ನ ನಡೀಲಿ, ಬೇರೆ ಬ್ಯಾಂಕ್ನಲ್ಲಿ ಸೊಸೈಟಿಗಳ ನಡೀಲಿ, ಅದ್ಭುತವಾದ 3 ಜಿಲ್ಲೆಯಲ್ಲಿ ವಿಜಯಲಕ್ಷ್ಮಿ ಲುತ್ತಿಮಠ ಅವರ ಹೆಸರು ಕೋಆಪರೇಟಿವ್ ಲೈನ್ಗೆ ಬಹಳ ಫೇಮಸ್ ಆಗಿದೆ. ಆ ಮಾಲಿಗಳು ಅವ್ರ ತಯಾರಿ ಮಾಡ್ತಕ್ಕಂಥದ್ದು, ಅದಕ್ಕೆ ಅವರ ಮಗಳಿಗೆ ಮತ್ತು ಅವ್ರ ಕುಟುಂಬಕ್ಕೆ ಮತ್ತು ಅವರೆಲ್ಲ ಸಂಬಂಧಿಕರಿಗೆ ದುಃಖ ತಡಿ ಶಕ್ತಿ ಕೊಡ್ಲಿ. ಅಕ್ಕಿ ನುಡುವಂತ ನಡೆದಕ್ಕೆ ನಾವೇನು ನುಡಿತೇವೆ ಆ ರೀತಿಯಾಗಿ ನಡ್ಕೋಬೇಕು ಅನ್ನುವಂಥ ಮಾತನ್ನ ಬೆಲ್ಲದವ್ರಿಗೆ ಜವಾಬ್ದಾರಿ ವಹಿಸಿ ಅದು ಕೂಡ ನಾನು ಕೂಡ ಸಾಥ್ ಕೊಡ್ತೀನಿ, ಆ ಕೆಲಸವನ್ನು ಮಾಡೋಣ ಅಂತ ಹೇಳಿ ಸಿಒಡಿ ಮೂವ್ ಮಾಡೋ ಮಹಾನಗರ ಪಾಲಿಕೆಯಲ್ಲಿ ಕಮಿಷನರ್ ಹೇಳಿ ಅದಕ್ಕೆ ಏನ್ ಮಾಡಕ್ ಸಾಧ್ಯತೆ ಮಾಡೋದು, ಒಂದು ಹೆಸರು ಇಡುವಂತೂ ಕಂಪಲ್ಸರಿ ಮಾಡ್ಲೇಬೇಕಂತ ಹೇಳಿ ಮಾಡ್ಕೊಡ್ತೇನೆ. ನಮ್ಮ ಊರಿಗೆ ಅಲ್ಲೇ ಕಮಾಂಡ್ ಮಾಡಬೇಕು ಅಂತ ಹೇಳಿದ್ರು. ಆತ ನಾನು ತಿಳ್ಕೊಂಡೆ ಇಲ್ಲಿ ಕಮಾಂಡ್ ಮಾಡಬೇಕು ಅಂತ. ಆತ ಇಲ್ಲಿ ಕಮಾಂಡ್ ಮಾಡ್ತೇವೆ ಗುಡಿ ಮುಂದೆ, ಕಲ್ಮೇಶ್ವರ ಗುಡಿ ಮುಂದೆ ಅಂತಂದ್ರೆ, ಇಲ್ಲ ಕಲ್ಮೇಶ್ವರ ಗುಡಿ ಮುಂದೆ ಬೇಡ, ಅಲ್ಲಿ ಬ್ರಿಡ್ಜ್ ಐತಲ್ಲ, ಬ್ರಿಡ್ಜ್ ಹತ್ತಿರ ಕಮಾಂಡ್ ಮಾಡ್ರಿ ಅಂತ ಹೇಳಿದ್ರು. ಆತ ಕಮಾಂಡ್ ಮಾಡಿಸ್ತೇವೆ, ನೀವ ಬಂದ ಅದನ್ನು ಉದ್ಘಾಟನೆ ಮಾಡ್ರಿ ಅಂತ ಹೇಳಿ ನಾನು ಹೇಳಿದೆ. ಆತ ಅದು ನೀವು ಕಮಾಂಡ್ ಮಾಡ್ರಿ ಅಂತ ಹೇಳಿದ್ರು. ನನಗೇನು ಅನ್ಸಿದ್ದಿಲ್ಲ ಇಷ್ಟೊಂದು ಅವರು ನಮ್ಮನ್ನೆಲ್ಲರನ್ನು ಬಿಟ್ಟು ಹೋಗ್ತಾರೆ ಅಂತ ಹೇಳಿ, ಮತ್ತೆ ಅವ್ರು ಸುಧಾರಿಸ್ಕೊಂತಾರೆ, ಮತ್ತೆ ನಮ್ಮ ಜೊತೆ ಇರ್ತಾರೆ ಅಂತ ಅನ್ಕೊಂಡಿದ್ದೀವಿ. ಆದ್ರೆ ದೇವರವ್ರನ್ನ ತರಿಸ್ಕೊಡಲ್ಲ. ಅವರು ಮಾಡಿದ ಕೆಲಸ ಯಾವಾಗಿದ್ದರೂ ಜನರ ಮನಸ್ಸಾಗ ಜನರಲ್ಲಿ ಇದ್ದೇ ಇರ್ತಾವೆ. ಈಗ ಆಲ್ರೆಡಿ ಕೋನರೆಡ್ಡಿ ಅವ್ರು ಹೇಳಿದಂಗೆ ನೀವೆಲ್ಲರೂ ಊರವ್ರು ಕೂಡಿ ಒಂದು ಯಾವ ರಸ್ತೆಗೆ ಹೆಸರು ಇಡಬೇಕು ಅಥವಾ ಯಾವ ಭಾಗಕ್ಕೆ ಅವ್ರ ಹೆಸರು ಇಡಬೇಕಂತೇಳಿ ನೀವು ಡಿಸಿಷನ್ ಮಾಡಿ ಹೇಳ್ರಿ. ಅದನ್ನು ನಾವಾಗಲಿ, ಶಿವು ಆಗಲಿ, ಕಪ್ಪಾಗಿಯವರಾಗಲಿ ಎಲ್ಲರೂ ಕೂಡಿ ನಾವು ಕಾರ್ಪೊರೇಷನ್ದಾಗ ಅದನ್ನು ಡಿಸಿಷನ್ ಮಾಡಿ ಜನರಲ್ ಬಾಡಿಯಾಗ ಪಾಸ್ ಮಾಡಿ ಅವ್ರ ಹೆಸರು ಶಾಶ್ವತವಾಗಿ ಉಳಿಯೋಂಗೆ ಆ ಹೆಸರನ್ನು ಇಡ್ತೇವೆ ಅಂತ ಅದೇ ರೀತಿ ಅವ್ರು ನಮ್ಗೆಲ್ಲರಿಗೂ ಉಳಿದವ್ರಿಗೆಲ್ಲರಿಗೂ ಒಂದು ರೀತಿ ಮಾರ್ಗದರ್ಶಕರಾಗಿದ್ದಾರೆ. ಯಾವ ರೀತಿ ಸಾರ್ವಜನಿಕ ಕೆಲಸ ನಾವು ಮಾಡಬೇಕು, ಅದು ಮಾಡಿದರೆ ಹೆಂಗೆ ಜನರ ಪ್ರೀತಿ ಜನರ ಮನಸ್ಸಿನಾಗ ಯಾವಾಗಿದ್ದರೂ ಉಳಿತದೆ ಅಂತೇಳಿ ಆ ರೀತಿ ಅವ್ರು ತಮ್ಮ ಜೀವನದಲ್ಲಿ ಉಳಿದಿದ್ದು ಏನೇ ಕಷ್ಟ ಇದ್ರೂ ಕೂಡ ಅವ್ರು ಸತತವಾಗಿ ಊರಿನ ಬಗ್ಗೆ ಜನರ ಬಗ್ಗೆ ಅವ್ರೇನು ಕೆಲಸ ಮಾಡಿದ್ರು ಅದ್ರ ಸಂಬಂಧ ಇವತ್ತು ಅವ್ರ ಜನರಲ್ಲೇ ಉಳಿತಾರೆ.
ಯಾವಾಗ ನಾನು ಇನ್ನೊಂದು ವಿಷಯನ ಹೇಳಲಿಕ್ಕೆ ಬಯಸ್ತೇನೆ. ಏನಂತಂದ್ರ ಇವತ್ತಿನ ದಿವಸ ಈ ಒಂದು ಗುಡಿ ದೇವಸ್ಥಾನದಲ್ಲಿ ನಿಂತಿದ್ದೇವೆ, ಎಲ್ಲರೂ ಕುಂತಿದ್ದೇವೆ. ಇದಕ್ಕ ಕಟ್ಟಬೇಕು ಅಂದ್ರೆ ಕಾರ್ಮಿಕರ್ತರ ಅವರು. ನಾ ಯಾವಾಗಲೂ ಎಲ್ಲಿಂದ ಕೇಳ್ತೀನಿ, ಎಲ್ಲ ಸಾಕಷ್ಟು ಜನರ ಸಹಾಯ ಸಹಕಾರ ಕಾನೂನು ಕೈಗಳು ಸಾಕಷ್ಟು ಸಹಾಯ ಮಾಡಿದಾರ. ಆದ್ರೆ ಈ ಗುಡಿ ಫಸ್ಟ್ ಆಗ್ಬೇಕಂದ್ರೆ ಕಟ್ಟಬೇಕಾದ್ರೆ ಕಾರ್ಮಿಕರ್ತರು. ಅದು ವಿಷಯ ಹೇಳ್ಬಿಡ್ತೇನೆ ನಿಮ್ಗೆ. ಹಿಂದೆ ಏನಾಗಿತ್ತು ಅಂತಂದ್ರ ಒಂದು 60, 70, 80 ವರ್ಷದಿಂದ ಈ ಜೇವರ ನಮ್ದು ರಥೋತ್ಸವ ನಡೀತಿತ್ತು ನಮ್ಮ ಕಲ್ಮೇಶ್ವರದ. ಅದೇನೋ ಕಾರಣಾಂತರದಿಂದ ರಥೋತ್ಸವ ನಿಂತಿತ್ತು. ಹಿರಿಯರು ಹೇಳ್ತಿದ್ರು 70, 80 ವರ್ಷದಿಂದ ರಥ ಹೇಳ್ತಿತ್ತು, ಗಡ್ಡಿ ತೇರು ಹೇಳ್ತಿತ್ತು. ಅದೇನೋ ಒಂದು ಸಮಸ್ಯೆ ಆಯ್ತು, ಹೊಡೆದಾಟತ್ತು ಬಡದಾಟತ್ತು, ಅವಾಗಿಂದ ಸ್ಟಾಪ್ ಆಗಿಬಿಡ್ತು. ಅವಾಗ ಏನಾಯ್ತು ಅಂತಂದ್ರೆ ನಮ್ಮ ಇವರು ಮಹಾರುದ್ರಯ್ಯ ಮಂಗಲಮಠ ಅಂತೇಳಿ ಅವರು ನಮ್ಮ ಶಿವಪುತ್ರಗೌಡ ಪಾಟೀಲ್ ಅಂತಿದ್ರು, ನಮ್ಮ ಅಂದ್ರೆ ವಿಜಯಲಕ್ಷ್ಮಿ ಗುತ್ತಿಮಠ ತಮ್ಮ. ಅವರು ನಾವೆಲ್ಲ ಕೂಡ ಇರ್ತಿದ್ದೀವಿ. ಒಂದು ಸಿದ್ಧಲಿಂಗೇಶ್ವರ ಒಂದು ಏನೋ ಮಾಡ್ಕೊಂಡಿದ್ದೀವಿ ಸೇವೆ ಮಾಡಾಕ. ಅವಾಗ ಅವ್ರು ಬಂದು ಹೇಳಿದ್ರು, ಇಲ್ಲ ನೀನೋ ನನಗೊಂದು ವಿಚಾರ ಬಂದೈತಿ, 70, 80 ವರ್ಷದ ಇಂಥ ಜಾತ್ರೆನ ತೇರು ಮಾಡೋದ್ರ ಮೂಲಕ ಹೊಸದಾಗಿ ಚಾಲು ಮಾಡೋಣ ಅಂದ್ರು. ಎಲ್ಲರೂ ಕೂಡ ಕೇಳಿದ್ವಿ, ಎಲ್ಲ ಹಿರಿಯರು ಕೇಳಿದ್ವಿ, ಎಲ್ಲ ಮಾಡಿದ್ವಿ. ಕೆಲವೊಬ್ರು ಆಗದ ಕೆಲಸ, ಕೆಲವೊಬ್ರು ಪ್ರೋತ್ಸಾಹ ಕೊಟ್ಟರು. ಆದ್ರೂ ಕೂಡ ಬಿಡ್ಲಿಲ್ರಿ. ಮಾದನ ಬಾವಿ ಮಾಡಕ್ ಹಾಕಿದೀವಿ. ಇನ್ನೇನು ತೇರು ರೆಡಿ ಆಯ್ತು, ಬರಬೇಕನ್ನೋದ್ರೊಳಗ ಮಾರುದ್ರಯ್ಯ ಮಂಗಲಮಠ ಕಾರಣಾಂತರ ತೀರಿ ಹೋಗ್ಬಿಟ್ಟು. ಅದೊಂದು ಕೆಟ್ಟ ಘಟನೆ. ನಂತರ ತೇರು ತಂದೇವಿ, ಜಾತ್ರೆ ಮಾಡಿದೇವಿ. ಜಾತ್ರೆ ಮಾಡಕತ್ತಾಗ ನಮ್ಮ ವಿಜಯಲಕ್ಷ್ಮಿ ಗುತ್ತಿಮಠ ಅವರು ಇನ್ನೊಂದು ಹೇಳ್ತಾರೆ, ನಮ್ಗೊಂದು ಕಮಿಟಿ ಸ್ಟ್ರಾಂಗ್ ಇತ್ತು. ಇವಾಗ ನಮ್ಮ ಕಲ್ಮೇಶ್ವರ ಕಮಿಟಿ ಬಹಳ ಸ್ಟ್ರಾಂಗ್ ಇತ್ತು. ಕಮಿಟಿ ಅವರೇ ಮಾಡಿದ್ರು. ಅವಾಗ ಕರೆದ್ರು, ಕರೆದು ಹೇಳಿದ್ರು, ಇಲ್ಲ ನಿಮ್ಮ ಸರ್ಕಲ್ ಎಲ್ಲ ಕರ್ಕೊಂಬರ್ಪ, ಊರಾಗ ಹಿರಿಯರು ಎಲ್ಲ ಕೂಡಿ ಒಂದು ಕಮಿಟಿ ಮಾಡೋಣ. ಅವ್ರು ಮನೆಗೆ ಹೋಗಿ ಕೂತೀವಿ. ಹೇಳಿದ್ರು, ಇಲ್ಲ ಒಂದು ಕಮಿಟಿ ಮಾಡೋಣ. ಯಾಕಂದ್ರೆ ತೇರು ಎಳೆಯಾಕತ್ತೇವಿ, ದೊಡ್ಡ ಜಾತ್ರೆ ಮಾಡಾಕತ್ತೇವಿ, ಅದ್ರ ತಕ್ಕ ನಮ್ಮ ಗುಡಿ ದೇವಸ್ಥಾನ ಇಲ್ಲ, ದೇವಸ್ಥಾನ ಕಟ್ಟೋಣ. ಒಂದು ಕಮಿಟಿ ಮಾಡೋದ್ರಿಂದ ಸರ್ಕಾರದಿಂದ ಒಂದು ಸಹಾಯಧನ ಸಿಗ್ತದೆ ನಮ್ಗೆ, ಯಾಕೆ ಮಾಡಬಾರದು? ಎಲ್ಲಾರು ಕುಂತಿದ್ದೀವಿ. ಕುಂತಾಗ ಎಲ್ಲರೂ ಏನಂದ್ರೆ ಗೌಡ್ರು ರುದ್ರಗೌಡ್ರ ಅಧ್ಯಕ್ಷ ಮಾಡಿಕೊಡೋಣ. ಇಲ್ಲ